ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಶೇಷ ಅಂದ್ರೆ ನಮ್ಮ ಮನೇಲಿ ಇವತ್ತು ಸತ್ಯನಾರಾಯಣ ಪೂಜೆನ ಮಾಡಿಸ್ತಾ ಇದ್ದೀವಿ. ನನ್ನ ಮೈದನ ಮಗನ ನಾಮಕರಣ ಕೂಡ ಇವತ್ತೇ ಇಟ್ಕೊಂಡಿದ್ದೀವಿ. ಬೆಳಗಿನ ಬೇಗ ಎದ್ದು ಮನೇಲಿ ಪೂಜೆ ಮುಗಿಸ್ಕೊಂಡು ಹಾಗೆ ಸತ್ಯನಾರಾಯಣ ಪೂಜೆಗೆ ಎಲ್ಲ ಜೋಡಿಸ್ಕೊಂಡು ಪೂಜಾರಿಗಳಿಗೆ ವೇಟ್ ಮಾಡ್ತಿದ್ವಿ. ಯಾಕಂದ್ರೆ ಅವರೇ ಬಂದೆಲ್ಲ ಪೂಜೆನ ಕೂರಿಸ್ತೀವಿ ಅಂತ ಹೇಳಿದ್ರು. ಸೊ ಪೂಜೆಗೆ ಏನೇನು ಬೇಕು ಅಂತ ಬರ್ಕೊಟ್ಟಿದ್ರು. ಮುಂಚೆ ಎಲ್ಲ ತಗೊಂಬಂದು ಜೋಡಿಸಿಟ್ಟಿದ್ವಿ. ಹೊರಗಡೆ ಡೆಕೋರೇಷನ್ ಮಾಡೋಕ್ಕಂತ ಎಲ್ಲ ರೆಡಿ ಮಾಡ್ತಾ ಇದ್ರು ನಾಮಕರಣಕ್ಕೆ. ಇವನು ನಾಮಕರಣ ಬಾಯ್ ಇವಾಗ ಎದ್ದು ಬಂದಿದ್ದಾನೆ. 10 ನಿಮಿಷದಲ್ಲೇ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ರು ಸ್ವಾಮಿಗಳು ಬೇಗ ಬೇಗನೆ. ಆ್ಯಂಡ್ ಸತ್ಯನಾರಾಯಣ ಪೂಜೆ ಜೊತೆನೇ ನವಗ್ರಹ ಪೂಜೆನೂ ನಾವು ಇಟ್ಕೊಂಡಿದ್ವಿ. ಜೊತೆಗೆ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ಪೂಜೆಗೆ ನಾನು ನಮ್ಮ ಮನೆಯವ್ರು ಕುತ್ಕೊಂಡಿದ್ವಿ. ಸೊ ಅವ್ರು ಹೇಳಿದಾಗ ಎಲ್ಲ ಥರನೂ ಪೂಜೆ ಮಾಡಿದ್ವಿ. ಪೂಜೆ ಮಾಡ್ಬೇಕಾದ್ರೆ ಒಂಥರ ಏನೋ ವೈಬ್ ಅನ್ನಿಸ್ತೈತೆ ನನಗೆ, ಪಾಸಿಟಿವ್ ವೈಬ್ರೇಷನ್ ಅನ್ನಿಸ್ತಾ ಇತ್ತು ಪೂಜೆ ಮಾಡ್ಬೇಕಾರೆ ಎಲ್ಲ. ಚೆನ್ನಾಗಿ ಅನ್ನಿಸ್ತು, ಪೂಜೆ ಎಲ್ಲ ಚೆನ್ನಾಗಾಯಿತು. ಆ್ಯಕ್ಚುಲಿ ಮನೇಲಿ ಏನೇ ಶುಭ ಕಾರ್ಯ ಮಾಡಿದ್ರು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಸಂತೋಷ, ಒಂದೇನೋ ಪಾಸಿಟಿವ್ ವೈಬ್ ಸಿಗುತ್ತೆ ಅನ್ನೋ ಒಂದು ಫೀಲ್ ನನಗೆ ಯಾವಾಗಲೂ ಆಗೋದು. ಆ್ಯಂಡ್ ಈ ಸಲ ಏನು ವಿಶೇಷ ಅಂತಂದರೆ, ಪ್ರತಿ ಸಲ ನಾವು ಕರೆಸಿದ್ದ ಸ್ವಾಮಿಗಳಿದ್ದಾರಲ್ಲ ಅವರು ಬರಲಿಲ್ಲ ಈ ಸಲ. ಆ್ಯಕ್ಚುಲಿ ಬೇರೆ ಏನೋ ಕೆಲಸ ಇದೆ ಅಂತಂದರು. ಈ ಸಲ ನಾವು ಬೇರೆಯವ್ರನ್ನ ಕರೆಸಿದ್ವಿ. ಆ್ಯಕ್ಚುಲಿ ನನಗೇನು ಅನ್ನಿಸ್ತು ಅಂತಂದರೆ, ಪ್ರತಿ ಸಲ ಮಾಡುವಂಥ ಸ್ವಾಮಿಗಳು ಅವ್ರು ಯಾವಾಗಲೂ ಬಂದು ಮಾಡೋರು. ಆದರೆ ಈ ಸ್ವಾಮಿಗಳು ತುಂಬ ಚೆನ್ನಾಗಿ ಪೂಜೆ ಮಾಡಿಸ್ಕೊಟ್ರು. ಲಾಸ್ಟ್ ಟೈಮ್ ಅವ್ರು ಮಾಡಿಸೋದಕ್ಕಿಂತ ಚೆನ್ನಾಗಿ ಮಾಡಿಸ್ಕೊಟ್ರು ಅಂತ ನನಗೆ ಅನಿಸಿದ್ದು. ಅವರು ಚೆನ್ನಾಗಿ ಮಾಡಿಸ್ತಿದ್ರು, ಬಟ್ ಇವರು ಅವ್ರಿಗಿಂತ ಚೆನ್ನಾಗಿ ಮಾಡಿಸಿದ್ರು ಅಂತ ನನಗೆ ಅನಿಸಿದ್ದು. ಪ್ರತಿಯೊಂದು ಪೂಜೆ ಆಗಿರ್ಬೋದು, ನವಗ್ರಹ ಪೂಜೆ, ಸತ್ಯನಾರಾಯಣ ಪೂಜೆ, ಹಾಗೆ ಭೂಮಿ ಪೂಜೆ ಮಾಡಿಸಿದ್ರು, ಚೆನ್ನಾಗಿ ಮಾಡಿಸಿದ್ರು. ಹಾಗೆ ಕಥೆಗಳು ಹೇಳ್ಬೋದು, ಅದು 5 ಅಧ್ಯಾಯದ ಕಥೆಗಳು ಹೇಳೋದಾಗಿರ್ಬೋದು, ತುಂಬ ಚೆನ್ನಾಗಿ ಪೂಜೆ ಮುಗಿಸ್ಕೊಟ್ರು. ಹಿಂದೂ ಸಂಪ್ರದಾಯದಲ್ಲಿ ಎಷ್ಟೊಂದು ಪೂಜೆಗಳು, ಮಂತ್ರಗಳು, ವ್ರತಗಳು ಎಲ್ಲಾನು ಮಾಡ್ತೀವಿ. ಒಂದೊಂದಕ್ಕೆ ಒಂದೊಂಥರ ವಿಶೇಷದ ರೀತಿ ಮಹತ್ವ ಇರುತ್ತೆ. ಪ್ರತಿ ಬಾರಿನೂ ಪ್ರತಿ ಪೂಜೆ ಮಾಡಿದಾಗೂ ಒಂದು ಫೀಲ್ ಸಿಗುತ್ತೆ. ಪೂರ್ವಕವಾಗಿ ನಾವು ಯಾವುದೇ ಪೂಜೆ ಮಾಡಿದರೂ ದೇವರಿದ್ದಾನೆ ಅನ್ನೋದೇ ಫೀಲ್ ಕೊಡುತ್ತೆ ನಮಗೆ. ಎಷ್ಟೋ ಕಾರ್ಯಗಳಲ್ಲಿ ದೇವರಿದ್ದಾನೆ ಅಂತ ಎಷ್ಟೋ ಸಲ ನಮ್ಮ ಮನಸ್ಸಿಗೆ ಅನಿಸಿರುತ್ತೆ. ಒಂದು ಇಂಡೈರೆಕ್ಟಾಗಿ ಎಷ್ಟೊಂದು ಸಲ ನನಗೆ ಅರ್ಥ ಮಾಡಿಸಿರ್ತಾನೆ ದೇವರಿದ್ದಾನೆ ಅಂತ ನಾನು ನಂಬಿದಾಗ. ನನಗೆ ಯಾವಾಗಲೂ ನಾನು ನಂಬಿರೋ ದೇವರು ಇವತ್ತು ಕೈ ಬಿಡಲ್ಲ, ಒಂದಲ್ಲ ಒಂದು ರೀತಿ ನನಗೆ ಕೈ ಹಿಡಿತಿರ್ತಾನೆ ಅನ್ನೋದೊಂದು ಯಾವಾಗಲೂ ಪಾಸಿಟಿವ್ ಆಗಿ ನನ್ನ ಮನಸ್ಸೊಳಗೆ ಅನಿಸ್ತಿರುತ್ತೆ ನನಗೆ. ಅದಕ್ಕೆ ನಾನು ಪ್ರತಿ ಕೆಲಸ ಮಾಡ್ಬೇಕಾದ್ರೆ ನಾನು ನಂಬಿರೋ ದೇವ್ರನ್ನ ನೆನೆಸ್ಕೊಂಡೇ ಕೆಲಸ ಮಾಡ್ತೀನಿ. ಕೆಲವೊಂದ್ಸಲ ಅನ್ಸುತ್ತೆ ನಮ್ಮ ಜೀವನದಲ್ಲಿ ಹಿಂಗಾಗುತ್ತೆ, ಆ ಕಷ್ಟ ಬಂತು, ನಮ್ಗೆ ಯಾಕೆ ಈ ಥರ ಆಗಬೇಕು, ಅಯ್ಯೋ ಹಿಂಗಾಯ್ತಲ್ಲ ಅಂತ ಎಷ್ಟೊಂದು ಜನ ಎಷ್ಟೋ ಸಲ ಅನ್ಕೊಂತಿರ್ತಾರೆ. ಬಟ್ ಪ್ರತಿ ಸಲ ನನಗೂ ಕಷ್ಟ ಇದ್ದೇ ಇರುತ್ತೆ, ನನಗೂ ಕಷ್ಟ ಆಗೇ ಆಗುತ್ತೆ. ಕೆಲವೊಂದು ಕೆಲಸಗಳು ಮಾಡ್ಬೇಕಾದ್ರೆ ಏನಾದರೂ ಸಮಸ್ಯೆಗಳು ಬಂದೇ ಬರ್ತೈತಿ. ಅವಾಗ ನಾನು ಒಂದೇ ಅನ್ಕೊಳ್ಳೋದು, ಬರುತ್ತಾ ಏನೇ ಬರಲಿ ನಿಭಾಯಿಸೋಣ, ಓಕೆ ನಮ್ಮ ಒಳ್ಳೇದಕ್ಕೆ ಆಯಿತು ಅಂತಲೇ ಅಂತ ಅನ್ಕೊಳ್ತೀನಿ. ಈ ಸಲ ನೋಡಿ ಪೂಜೆಗೆ ನಾನು ಪ್ರತಿ ಸಲ ಬಂದಿದ್ದ ಸ್ವಾಮಿಗಳು ಬಂದಿಲ್ಲ ಅಂತ ಮುಂಚೆನೇ ಹೇಳಿದೆ. ಸೊ ಅವ್ರೇನೋ ಬೇರೆ ಔಟ್ ಆಫ್ ಸ್ಟೇಷನ್ ಇದ್ದೀವಿ ಬರೋಕ್ಕಾಗಲ್ಲ ಅಂದರು. ಸೊ ಅವ್ರು ಬರಲಿಲ್ಲದಕ್ಕೆ ನಾವು ಇವ್ರನ್ನ ಕರೆಸಿದ್ವಿ. ಬಟ್ ಈ ಸಲ ಗೊತ್ತಾಯ್ತು ಈ ಥರ ಎಲ್ಲ ಇನ್ನೂ ಇರುತ್ತಾ ಪೂಜೆಯಲ್ಲಿ, ಇಷ್ಟೊಂದು ದಿನ ಇರುತ್ತಾ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅವ್ರು ಮಾಡಿಸಿದ ಪೂಜೆಗಳಿರ್ಬೋದು, ಪ್ರತಿಯೊಂದು ಮಂತ್ರಗಳು ಹೇಳೋದಾಗಿರ್ಬೋದು, ಕಥೆಗಳು ಹೇಳಿದಿರ್ಬೋದು, ತುಂಬ ಶಾರ್ಟ್ ಪೀರಿಯಡಲ್ಲಿ ಮುಗಿಸ್ತಿದ್ರು. ಅವ್ರು ಹೋಗಿದ್ರೆ ಇವರು ತುಂಬ ಚೆನ್ನಾಗಿ ಡೆಪ್ತ್ ಆಗಿ ಪೂಜೆ ಮಾಡಿದ್ರು, ಚೆನ್ನಾಗಿ ಎಲ್ಲಾನು ಪ್ರತಿಯೊಂದು ಸ್ಟೆಪ್ಪಲ್ಲಿ ಎಲ್ಲರ ಕೈಲೂ ಪೂಜೆ ಮಾಡಿಸಿದ್ರು. ಅದನ್ನ ನೋಡಿದ್ರೆ ಅವ್ರು ಬರ್ಲಿಲ್ಲದಕ್ಕಿಂತ ಇವ್ರು ಬಂದಿದ್ದೆ ಒಳ್ಳೇದಾಯ್ತಲ್ಲ, ಚೆನ್ನಾಗಿ ಅನಿಸ್ತು ಅಂತ ಅನಿಸಿತು. ಮುಂಚೆ ಅನಿಸ್ತು ನಮಗೆ, ಅವ್ರು ಬರ್ಲಿಲ್ವಲ್ಲ ಪ್ರತಿ ಸಲ, ಇವ್ರು ಯಾವ ಥರ ಪೂಜೆ ಚೆನ್ನಾಗಿ ಮಾಡ್ಕೊಡ್ತಾರೋ ಇಲ್ವೋ, ಅವ್ರು ಚೆನ್ನಾಗಿ ಮಾಡಿಸ್ಕೊಡ್ತಿದ್ರು ಅನಿಸ್ತಿತ್ತು ನನಗೆ. ಬಟ್ ಅವ್ರು ಬಂದು ಪೂಜೆ ಮಾಡಿದ್ಮೇಲೆ ಚೆನ್ನಾಗಾಯ್ತಲ್ಲ ಪೂಜೆ, ಪ್ರತಿ ಸಲಗಿಂತ ಈ ಸಲ ಚೆನ್ನಾಗಾಯ್ತಲ್ಲ ಅನಿಸ್ತು. ಹಂಗೆ ನಮ್ಗಾಗೋ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಎಷ್ಟು ಆಗಿರ್ಬೋದು, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು, ಮುಂದೆ ಚೆನ್ನಾಗಾಗುತ್ತೆ ಅನ್ನೋ ಒಂದು ವೈಬ್ ಇಟ್ಕೋಬೇಕು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿ. ಅವಾಗ ಏನೇ ಸಮಸ್ಯೆ ಬಂದ್ರೆ ನಮಗೆ ಅದು ದೊಡ್ಡದಾಗ ಅನ್ಸಲ್ಲ, ನಿಭಾಯಿಸ್ಬೋದು ನಾವು, ನಮ್ಗೆ ಕೆಪಾಸಿಟಿ ಇದೆ, ದೇವ್ರು ಕೊಟ್ಟಿದ್ದಾನೆ, ಎಷ್ಟೇ ಕಷ್ಟ ಕೊಟ್ಟರು ನಾವು ನಿಭಾಯಿಸ್ತೀವಿ, ನಾವು ಅದನ್ನ ದಾಟಿ ಮುಂದೆ ಬರ್ತೀವಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನಮ್ಮ ಮನಸ್ಸಲ್ಲಿ. ಯಾವಾಗಲೂ ಅಯ್ಯೋ ಅದಾಗಲ್ಲ ಇದಾಗಲ್ಲ ಹಿಂಗಾಯ್ತಲ್ಲ ನಮಗೆ ಅನ್ಕೊಂಡ್ರೆ ಅದು ಇನ್ನೂ ಹೆಚ್ಚಾಗುತ್ತೆ. ನಮ್ಗಿನ್ನೂ ಏನು ಅಂತೀವೋ ಅದೇ ನಮ್ಗೆ ಹೆಚ್ಚಾಗುತ್ತೆ ಹೊರತಾಗ ಅದು ಕಡಿಮೆ ಆಗಲ್ಲ. ಸೊ ನಾನು ಯಾವಾಗಲೂ ಅದಕ್ಕೆ ನನಗೆ ಏನೇ ಕಷ್ಟ ಆಗಲಿ, ಏನೇ ಸಮಸ್ಯೆ ಬರಲಿ, ನನ್ನ ಕೈಲಿ ಬರುತ್ತಾ ಬರಲಿ, ಓಕೆ ದೇವರಿದ್ದಾನೆ, ಸೊ ನೆಕ್ಸ್ಟ್ ಏನಾಗಬೇಕೋ ಅದೇ ಸೊಲ್ಯೂಷನ್ ಹುಡ್ಕೋಣ ಅಂತ ಯೋಚನೆ ಮಾಡ್ತೀನಿ. ಅಯ್ಯೋ ಅಂತ ಎಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳಲ್ಲ ನಾನು ಯಾವಾಗಲೂ. ಸೊ ನಾನು ಯಾರಿಗೆ ಹೇಳಿದ್ರು ಇದನ್ನೇ ಹೇಳ್ತೀನಿ. ನಾನು ತುಂಬ ಚಿಕ್ಕವಳು, ಬಟ್ ಈ ಥರ ಎಲ್ಲ ಫಾಲೋ ಮಾಡ್ಕೊಂಡು ತುಂಬ ದಿನದಿಂದ ಬರ್ತಿದ್ದೀನಿ. ಸೊ ನನಗದು ಒಳ್ಳೆಯದೇ ಆಗಿದೆ. ಪ್ರತಿ ಸಲ ಸತ್ಯನಾರಾಯಣ ಪೂಜೆಯಲ್ಲಿ 5 ಅಧ್ಯಾಯಗಳನ್ನ ಕಥೆಗಳು ಕೇಳ್ತೀವಿ. ಅದು ಪ್ರತಿ ಸಲನೂ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಪ್ರತಿ ಸಲನೂ ಸೇಮ್ ಕಥೆಗಳೇ, ಬಟ್ ಮನಸ್ಸಲ್ಲಿ ಏನೋ ಒಂದು ಹೊಸದಾಗಿ ಬೇರೆ ಥರ ಆಲೋಚನೆಗಳು ಬರುತ್ತೆ, ಹೊಸದಾಗಿ ಏನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಪ್ರತಿ ಸಲ ಕಥೆಗಳು ಕೇಳಿದಾಗ ಬೇರೆ ಬೇರೆ ಫೀಲಿಂಗ್ ಆಗುತ್ತೆ ನನಗೆ. ತುಂಬ ಖುಷಿ ಆಗುತ್ತೆ ನನಗೆ ಈ ಥರ ಎಲ್ಲ ಪೂಜೆಗಳು ಮಾಡಿದಾಗ, ಮನೇಲಿ ಈ ಥರ ಕಾರ್ಯಗಳು ಮಾಡಿದಾಗ. ಇವಾಗ ನಮ್ಮ ಅತ್ತೆನ ಕೇಳ್ತೀನಿ ಪೂಜೆ ಮಾಡಿಸಿದ್ದೆಲ್ಲ ಹೆಂಗ್ ಅನಿಸ್ತು ಅಂತ ಅವ್ರಿಗೆ ಕೇಳ್ತೀನಿ. ಅದೇ ಹೆಂಗ್ ಅನಿಸ್ತು ಇವತ್ತು ನಮ್ಮ ಮನೆ ಪೂಜೆ ಮಾಡಿದ್ವಲ್ಲ? ನಮ್ಮ ಮನೆ ಪೂಜೆ ಮಾಡಿದ್ವಿ, ತುಂಬ ಚೆನ್ನಾಗಾಯ್ತು ಅನಿಸ್ತದೆ. ಯಾವ ಥರ ಫೀಲ್ ಆಗುತ್ತೆ ನಿಮಗೆ ದೇವ್ರದ್ದೆಲ್ಲ ಹಾಕಿದ್ದೆಲ್ಲ ಮನೆಯಲ್ಲಿ? ಮನಸ್ಸಿಗೆ ಸಮಾಧಾನ, ನೆಮ್ಮದಿ, ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ, ಏನೋ ಮನಸ್ಸಿಗೆ ಸಮಾಧಾನ
ಎಲ್ಲ ಸಿಗುತ್ತೆ ಅಂತ ನನಗೆ ಅನಿಸುತ್ತೆ. ಸತ್ಯನಾರಾಯಣ ಪೂಜೆ ಎಲ್ಲ ಆಗಿ ನಾವು ಎಲ್ಲ ಉಡಿ ತುಂಬಿದ್ವಿ ಕೆಲವರಿಗೆಲ್ಲ. ಅದಾದಮೇಲೆ ನಾಮಕರಣ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು 11 ಗಂಟೆ ಅಷ್ಟೊತ್ತಿಗೆ. ಸೊ ಈ ಥರ ಡೆಕೋರೇಷನ್ ಮಾಡೋಣ ಅಂತ ಎಲ್ಲ ಪ್ಲಾನ್ ಮಾಡಿ ಮುಂಚೆನೇ ಹೇಳಿದ್ವಿ. ಅದೇ ಥರನೇ ಅವ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನನ್ನ ಮಗಳಿಗೆ ಕೂಡ ಇದೇ ಥರ ಮಾಡಿಸಿದ್ವಿ ನಾವು. ಸೊ ಇಲ್ಲಿ ನನ್ನ ಮೈದನ ಮಗನಿಗೆ ಕೂಡ ಇದೇ ಥರ ಮಾಡಿಸಿದ್ವಿ. ಸೊ ನೇಮ್ ಬಂದು ಭಾರ್ಗವ್ ಅಂತ. ಅದಕ್ಕಿಂತ ಮುಂಚೆ ಇದು ಕೆಳಗಡೆ ಸ್ಟೇಜಲ್ಲಿ ನೇಮ್ ರಿವೀಲ್ ಮಾಡಿದ್ದು. ಸೊ ನಮ್ಮ ಮನೇಲಿ ಈ ಥರ ಮುಂಚೆ ತೊಟ್ಲಿಗೆ ಹಾಕೋಕ್ಕಿಂತ ಮುಂಚೆನೇ ಈ ಥರ ರೇಷ್ಮೆ ಸೀರೆಯಲ್ಲಿ ಈ ಥರ ಹಾಕಿ ಹೆಸರು ಇಡಬೇಕು ಮುಂಚೆ ಅನ್ನೋದೊಂದು ರಿಚುವಲ್ನ ನೆನೆಸ್ಕೊಂಬಂದಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ. ಸೊ ಮುಂಚೆನೇ ತೊಟ್ಲು ಈ ಥರ ರೇಷ್ಮೆ ಸೀರೆ ಇಟ್ಟು ಅಲ್ಲಿ ಶಾಸ್ತ್ರ ಎಲ್ಲ ಮನೆ ಒಳಗಡೆನೆ ಮುಗಿಸಿ ಹೊರಗಡೆ ಬಂದು ತೊಟ್ಲಲ್ಲಿ ಹಾಕಿ ಮತ್ತೆ ಒಂದ್ಸಲ ನೇಮ್ನ ರಿವೀಲ್ ಮಾಡಿ ಈ ಥರ ಫಂಕ್ಷನ್ನ ಮಾಡಿದ್ವಿ. ನಾವು ಎಷ್ಟೇ ಮುಂದೋಗಿರ್ಬೋದು, ಕಾಲ ಎಷ್ಟೇ ಮುಂದೋಗಿರ್ಬೋದು, ಆದರೆ ಕೆಲವೊಂದು ಮನೇಲಿ ಅವಾಗಿನ ಕಾಲದಿಂದ ನಮ್ಮ ದೊಡ್ಡವರು ಹಿರಿಯರು ಅಂತ ಏನು ನಡೆಸ್ಕೊಂಬಂದಿರ್ತಾರೆ ಅದನ್ನು ಕೆಲವೊಂದು ನಾವು ನಡೆಸ್ಕೊಂಡು ಹೋಗಲೇಬೇಕಾಗತ್ತೆ. ಅವಾಗ ತಾನೇ ನಮ್ಮ ಶಾಸ್ತ್ರ ಸಂಪ್ರದಾಯಗಳೆಲ್ಲ ಜೀವಂತವಾಗಿ ಉಳ್ಕೊಳೋದು. ಹಾಗಾಗಿ ನಾವೆಲ್ಲ ಕೆಳಗಡೆ ಎಷ್ಟೇ ಡೆಕೋರೇಟ್ ಮಾಡಿದ್ರು ಚೆನ್ನಾಗಿ, ಮೇಲ್ಗಡೆ ರೇಷ್ಮೆ ಸೀರೆಯಲ್ಲಿ ಈ ಥರ ಶಾಸ್ತ್ರ ಮುಗಿಸ್ಕೊಂಡೆ ಕೆಳಗಡೆ ಬಂದಿದ್ದೆ ನಾವು. ಒಂದೇ ದಿನ 2 ಪ್ರೋಗ್ರಾಮ್ ಇಟ್ಕೊಂಡು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನಮ್ಮೆಲ್ರಿಗೂ ಅಂತೂ. ಈಗ ನಾಮಕರಣ ಫಂಕ್ಷನ್ಗಳು ಪಾಪುಗಳದು ಅಂತ ಅಂದ್ಬಿಟ್ರೆ ಅದು ಸ್ವಲ್ಪ ತಳ್ತಾರೆ, ಸ್ವಲ್ಪ ಸುಮ್ಮನಿರ್ತಾರೆ. ಅವ್ರನ್ನ ಮೇಂಟೈನ್ ಮಾಡೋದು ಒಂಥರ ಚಾಲೆಂಜಿಂಗ್ ಅನಿಸ್ಬೋದು. ಬಟ್ ಅದೇನು ಪಾಪುಗಳು ಹಂಗೆ ಹಿಂಗೆ ಅಂತ ಹೇಳ್ಬೋದು ಕೆಲವರು. ಪಾಪುಗಳ್ನ ಊಟ ಮಾಡಿಸ್ಬೇಕು, ತಿನ್ನಿಸ್ಬೇಕು, ಅವ್ರು ನೋಡ್ಕೋಬೇಕು, ಸುಮ್ಮನಿರೋದೇ ಒಂದು ಚಾಲೆಂಜಿಂಗ್ ಅಂತ ಹೇಳ್ಬೋದು. ಇವನು ಸ್ವಲ್ಪ ಸುಮ್ಮನಿರ್ತಿದ್ದ, ನಮ್ಮ ಪಾಪು ಸ್ವಲ್ಪ ತಳ್ತಿದ್ದ. ಹಾಗೆ ಚೆನ್ನಾಗಾಯ್ತು ಫಂಕ್ಷನ್ ಒಟ್ಟಿನಲ್ಲಿ. ಇದು ರಾತ್ರಿ ನನ್ನ ಮಗಳು ಎಲ್ಲ ಮುಗಿದ್ಮೇಲೆ, ಪೂಜೆ ಮುಗಿದ್ಮೇಲೆ ನಾನು ಆರತಿ ಮಾಡ್ತೀನಿ, ನಾನು ಆರತಿ ಮಾಡಿಲ್ಲ ಇವತ್ತು ಅಂತೇಳಿ ಅವಳೇ ಸಾಂಗ್ ಹೇಳ್ಕೊಂಡು ಅವಳೇ ದೇವ್ರಿಗೆ ಆರತಿ ಮಾಡ್ತಾ ಇತ್ತು. ಸೊ ಮಾಡಲಿ ಅಂತ ನಾವು ಸುಮ್ಮನಿದ್ವಿ, ನೋಡ್ತಾ ಕುತ್ಕೊಂಡಿದ್ವಿ ಮಾಡಲಿ ಅಂತ. ನಮಸ್ಕಾರ ಮಾಡಿ.